ತಾಲೂಕು ಸಂಚಾಲಕರ ನೇತೃತ್ವದಲ್ಲಿ ನಡೆಯಲಿರುವ ದಲಿತ ಚಳುವಳಿಯ ಹಾದಿಯಲ್ಲಿ ಲಕ್ಷ್ಮೀನಾರಾಯಣ್ ನಾಗರ್ವಾರ್ ಹೆಜ್ಜೆ ಗುರುತುಗಳ ನುಡಿ ನಮನ ಕಾರ್ಯಕ್ರಮವು ಫೆಬ್ರವರಿ 26 ಬುಧವಾರದಂದು ವಿಜಯಪುರ ಜಿಲ್ಲೆಯ ಕಂದಗಲ್ ಹನುಮಂತರಾಯ ರಂಗಮಂದಿರ ಸ್ಟೇಷನ್ ರಸ್ತೆ ನಡೆಯಲಿದೆ. ಎಲ್ಲರೂ ಭಾಗವಹಿಸಬೇಕೆಂದು ತಾಲೂಕು ಸಂಚಾಲಕರಾದ ಪರಶುರಾಮ್ ಕಾಂಬ್ಳೆ ವಿನಂತಿ ಮಾಡಿಕೊಂಡರು. ಲಕ್ಷ್ಮೀನಾರಾಯಣ ನಾಗವಾರ್ ಸಾಹೇಬರ ಒಂದು ನುಡಿ ನಮನ ಕಾರ್ಯಕ್ರಮದ ನಿಮಿತ್ತ ಸಿಂಗ್ಲಿ ಪುರಸಭೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪೂರ್ವ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಒಂದು ದಲಿತ ಸಂಘಟನಾ ಸಮಿತಿಯ ಅಧ್ಯಕ್ಷರಾದ ಪರಶುರಾಮ್ ಕಾಂಬ್ಳೆ ಅವರೇ ಮತ್ತು ನಮ್ಮ ಊರಿನ ಹಿರಿಯರು ಮತ್ತು ಜೆಡಿಎಸ್ ಪಕ್ಷದ ಬಂದಿರ್ತಕ್ಕಂಥ ಇವತ್ತು ನನ್ನ ದಲಿತ ಪರ ಪ್ರಮುಖರೇ ಮತ್ತು ಪದಾಧಿಕಾರಿಗಳೇ, ಇವತ್ತ ಲಕ್ಷ್ಮೀನಾರಾಯಣ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರ ಅವರು ಬಹಳ ಅದಮ್ಯ ಚೇತನ. ಯಾಕಂತಂದ್ರ ಸುಮಾರು 35ರಿಂದ 40 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಯಾವುದೇ ಭಾಗದಾಗಲಿ ಒಂದು ದಲಿತರ ಮೇಲಾಗ್ಲಿ, ಶೋಷಿತರ ಮೇಲಾಗ್ಲಿ ಅನ್ಯಾಯಗಳು ದಬ್ಬಳಿಗಳಾದಾಗ ಸಂಘಟನೆ ಮುಖಾಂತರ ದುಡಿಗೆ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಬಹಳ ಪ್ರಾಮಾಣಿಕವಾದಂತ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ಸಂಘಟನೆದೊಳಗ ಇವತ್ತು ನಾವು ನೋಡ್ಲಕತ್ತೀವಿ, ಇವತ್ತು ನಾವು ಸಂಘಟನೆ ಮಾಡತ್ತೀವಿ, ನೀವು ಸಂಘಟನೆ ಮಾಡ್ಲಕತ್ತೀರಿ, ಸಂಘಟನೆ ಯಾವ ರೀತಿ ನಡಿಲಕತ್ತದ ಅಂತಕ್ಕಂಥದನ್ನು ಕೂಡ ಇವತ್ತು ನಾವು ಇಲ್ಲಿಗದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದಲ್ಲಿ ದಲಿತ ಸಂಘಟನೆ ಯಾವ ರೀತಿ ನಡೆದಂತಕ್ಕಂಥದ್ದು ಕೂಡ ನಾವು ದಲಿತ ಸಂಘಟನೆ ಇರ್ತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರ ಬಾಬಾ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ರಥವನ್ನ ತಗೊಂಡ್ ಬಂದ್ರು. ಅವರ ಜೀವಿತದ ಕೊನೆಯಲ್ಲಿ ಮಾತು ಹೇಳಿದ್ರು, ನಾನು ಹೋರಾಟ ನಿಲ್ಸಿನಿ, ಅದು ನಿಮ್ಮಿಂದ ಮುಂದ ತಗೊಂಡ್ ಹೋಗಕ್ ಆಗ್ತಿತ್ತಪ್ಪ ತಗೊಂಡ್ ಹೋಗ್ಲಿ, ಒಂದ್ ವೇಳೆ ತಗೊಂಡ್ ಹೋಗಕ್ ಆಗದಂತ ಸಂದರ್ಭ ಬಂದ್ರ ಅದು ಅಲ್ಲೇ ಬಿಡ್ರಿ, ಹಿಂದಕ್ಕೆ ಮಾತ್ರ ತೊಳಬೇಡ್ರಿ ಅಂತಕ್ಕಂಥ ಮಾತನ್ನ ಬಹಳ ಮಾರ್ಮಿಕವಾಗಿ ಬಾಬಾ ಸಾಹೇಬ್ ಹೇಳಿದ್ರು. ಇವತ್ತ ಆ ರಥವನ್ನ ಹಿಂದೆ ತೆಗೆಯುವುದೇ ಇವತ್ತು ಬಹುತೇಕ ನಮ್ಮ ನಾಯಕರು ನಾವು ತೊಂದಿರಾಗಿ ಅಂತಕ್ಕಂಥವ್ರು ಕೂಡ ಇಲ್ಲಿ ನಾನು ಒಂದು ವೇದನೆ. ಯಾಕಂತಂದ್ರ ಇವತ್ತು ದಲಿತ ಸಂಘರ್ಷ ಸಮಿತಿ, ದಲಿತರ ಪರಿಸ್ಥಿತಿ, ಅಸ್ಪೃಶ್ಯರ ಪರಿಸ್ಥಿತಿ, ಇವತ್ತ ಶೋಷಿತರ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಕೂಡ ಇವತ್ತ ದಲಿತ ಸಂಘಟನೆಗಳು ಮನಮುಟ್ಟುವಲ್ಲಿ ಕೆಲಸ ಮಾಡುವಲ್ಲಿ ಕೂಡ ನಾವು ಹಿಂದೇಟ್ ಆಗ್ಲಾಕತ್ತೀವಿ ಅಂತಕ್ಕಂಥದ್ದು ನೋವು ಕೂಡ ನನಗದ. ಅದಕ್ಕೆ ಹಂಗ ಆಗ್ಬಾರ್ದು. ಇಷ್ಟತನ ಹೇಳಿದ್ರು ನಮ್ಮ ಎನ್ ಪಾಟೀಲ್ ಸಾಹೇಬರು, ಇವತ್ತ ಸರ್ಕಾರದಿಂದ ಬರ್ತಕ್ಕಂಥ ಸಾಲ ಸೌಲಭ್ಯಗಳಾಗ್ಲಿ, ಸೌಕರ್ಯಗಳಾಗ್ಲಿ ಎಲ್ಲ ಕಡು ಬಡುವ ನಿರ್ಗತ ಕುಟುಂಬಗಳಿಗೆ ದರ್ಪಿಸುವಲ್ಲಿ ಅವರಿಗೆ ಒಂದು ಮುಟ್ಟುವಂತ ಪ್ರಮಾಣದಲ್ಲಿ ದಲಿತ ಸಂಘಟನೆಯಲ್ಲಿರ್ತಕ್ಕಂಥ ಪ್ರಮುಖರು ನಿಜವಾಗ್ಲೂ ಕೆಲಸ ಮಾಡಿದ್ರ ನಾವು ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡೋದು ಕೂಡ ಒಂದು ಸ್ವಾರ್ಥಕ ಆಗ್ತದ. ಇಂತ ನಾಗವಾರ್ ಸಾಹೇಬ್ರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಒಂದು ದಾರಿಯನ್ನು ಮುಟ್ಲಕ್ಕ ನಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಕ್ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದವರು. ಅದಕ್ಕೋಸ್ಕರ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗತಿಸಿ ಹೋದ ನಂತರ ಈ ದೇಶದಲ್ಲಿ ಅವರಂತ ವಿಚಾರವುಳ್ಳವರು, ಅವರಂತ ಎದಿಗಾರಿಕೆಯುಳ್ಳಂತ ನಾಯಕರು ಮತ್ತೆ ಯಾರು ಹುಟ್ಟಲಿಲ್ಲ. ಕೇವಲ ಸಮಾಜದ ತಲ್ಲಿಂದ್ರಾದ್ರು. ಹೀಗಾಗಿ ಆ ಒಂದು ವೇದನೆ, ಆ ಒಂದು ನೋವು ಕೂಡ ನಮ್ಮನ್ನು ಕಾಡ್ತಾರೆ. ಅದಕ್ಕೋಸ್ಕರ ಇವತ್ತೇನು ನಮ್ಮ ಊರಿನ ಎಲ್ಲಾ ಸಂಘಟನೆಕಾರರು ಇವತ್ತ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ ಎಲ್ಲಾ ಪದಾಧಿಕಾರಿಗಳು ಸೇರಿ ಇವತ್ತು ಬೆಂಗಳೂರಿನಾಗ ಒಂದು ನಾಗವಾರ್ ಸಾಹೇಬ್ರ ಒಂದು ವಿಜಯಪುರದೊಳಗ ಒಂದು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಆ ನುಡಿನಮನ ಕಾರ್ಯಕ್ರಮಕ್ಕೆ ಇವತ್ತ ಮಾದಿಗ ದಂಡವರ ಸಂಘಟನೆಯ ತಾಲೂಕು ಅಧ್ಯಕ್ಷನಾಗಿ ಕೂಡ ನಾನು ಕೂಡ ಪ್ರಾಮಾಣಿಕವಾಗಿ ನನ್ನ ಸಂಘಟನೆ ಪದಾಧಿಕಾರಿಗಳ ಜೊತೆಯಾಗಿ ಆ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಪುಣ್ಯಸ್ಮರಣೆಯಲ್ಲಿ ಕೂಡ ನಾನು ಭಾಗಿಯಾಗಿ ಅವರು ಒಂದು ಕಾರಣೀಕರ್ತರಾಗ್ತೀರಿ ಅಂತಕ್ಕಂಥ ಮಾತನ್ನ ಮತ್ತು ನನ್ನ ಕೈಲಾದಂತ ಸಹಾಯ ಸಹಕಾರ ಕೂಡ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅರ್ಪಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಇಲ್ಲಿ ಕರೆಸಿ ನನಗೂ ಕೂಡ ಒಂದು ಭಾಗಿಯಾಗಿ ಒಂದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ದಲಿತ ಪರ ಸಂಘಟನೆಯ ಮುಖಂಡರಿಗೂ ಅನಂತ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸುತ್ತೀನಿ. ಜೈ ಹಿಂದ್, ಜೈ ಭೀಮ್. ಒಂದು ಪೈಸೆ ತೋಡಿಲ್ಲ ನಾವು 12 ವರ್ಷ 13 ವರ್ಷ ಅವ್ರ ಮಂತ್ರಿ ಮತ್ತು MLA ಇದ್ರ ಒಂದು ಪೈಸೆ ಹೋಗಿಲ್ಲ ನಾವು. ಮತ್ತೆ ಯಾರಪ್ಪ ನಿಮ್ಮ ಸಮಾಜದಲ್ಲಿ ಹುಟ್ಟು ಮಾಡ್ಯಾರಿಲ್ಲ ಅವ್ರಲ್ಲ, ಮತ್ತೆ ನಿಮಗೆ ಒಂದು 4 ದುಡ್ಡು ನಾವು ಖರ್ಚು ಮಾಡ್ತೇವೆ, ನೀವು ಉಪಯೋಗ ಇಲ್ಲ ನೀವು. ನಾವು ಖರ್ಚು ಮಾಡ ನಾವಂದ್ರೆ ಸ್ವಂತ ಖರ್ಚು ಮಾಡಕ್ತಾ ಇರೋದು. ನಿಮ್ಗೇನು ಹಂಗ ಮನೆಗೆ ನಿಮ್ಮ ನಡೆಸೋಷ್ಟು ನನಗಲ್ಲ. ಈಗೇನಾದ್ರೂ ಒಂದ್ ಸ್ವಲ್ಪ ತ್ರಾಸ, ತೊಂದ್ರೆ, ಕಾಂಟ್ರಾಕ್ಟ್ ಆಗ್ಲಕ್ಕ ಏನದ ಅಲ್ಲಿ ನೋಡಪ್ಪ, ನೀವು ದವಾಖಾನಿಗೆ ಹೋಗಿ ಎಷ್ಟು ತೊಂದರೆ ಆಗಲ್ಲ ನೋಡ್ರಿ. ನಾನು ದವಾಖಾನಿಗೆ ಈಗ 1 ತಿಂಗಳಾಗಿ ಹೋಗ್ಲಕತ್ತೀನಿ, ದವಾಖಾನಿಗೆ ಎಷ್ಟು ತೊಂದರೆ ಆಗಲ್ಲ ನೀವು ನೋಡ್ರಿ. ನೀವು ಹೋಗ್ಬರಿ, ಒಂದು 100 ರೂಪಾಯಿ ಬಸ್ ಇರೋದಿಲ್ಲ. ದವಾಖಾನಿಗೆ ಅಷ್ಟು ತೊಂದರೆ ಅದ, ಶಾಲೆಯ ಮಕ್ಕಳು ಟ್ಯೂಷನ್ ಕೊಡೋ ಮಂದಿ ಅಷ್ಟು ತೊಂದರೆ ಅದ. ಈ ನೀವೇ ಹೇಳಿ ನೋಡಮ್ಮ. ಅದಕ್ಕೆ ಸರ್ಕಾರದ ಬೆನಿಫಿಟ್ ಅಂಬೇಡ್ಕರ್ ಹೆಸರು ಸಾಕಷ್ಟು ಆಗ್ತದೆ. ಯಾವ ಮಗ ಮುಂದುವರೆದ ನನಗೆ ಒಂದು ಲೆಟರ್ ಕೊಟ್ಟಿಲ್ಲ, ಟ್ರಾನ್ಸ್ಫರ್ ಮಾಡಿದ್ರೆ MN ಪಾಟೀಲ್ ಕೊಟ್ಟವ್ರು ಬರೀತ್ರೆ
ತೆಗೆದು ಹೋಗಿ ಬರ್ರಿ ನಿಮ್ಗೆ ತೋರಿಸ್ತೇನೆ ದಾಖಲೆ.